ಸೊ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವೇನಿದೆ. ಪ್ರಕರಣದಲ್ಲಿ ಯಾರದ್ದೇ ತಪ್ಪಿದ್ರೂ ಕೂಡ ಕ್ರಮ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಾಣಂತಿಯರ ಸಾವಿನ ಬಗ್ಗೆ ತನಿಖೆ ಆಗಲಿದೆ. ಸಾವಿನ ಬಗ್ಗೆ ತನಿಖೆ ಆಗಲಿದೆ. ತಪ್ಪಿತಸ್ಥ ಅಧಿಕಾರಿ ಸಸ್ಪೆಂಡ್ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಅದೇನು ಪ್ರಯೋಜನ ಸರ್ ಸಸ್ಪೆಂಡ್ ಆದರೆ? ಕೆಲ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ತನಿಖೆ ಆಗ್ತಾ ಇದೆ, ಜೊತೆಗೆ ತಪ್ಪಿತಸ್ಥ ಅಧಿಕಾರಿನ ಸಸ್ಪೆಂಡ್ ಮಾಡಲಾಗಿದೆ. ಸಸ್ಪೆಂಡ್ ಮಾಡ್ತೀರಾ, ಅಲ್ಲಿಗೆ ಮುಗಿಯತ್ತೆ. ಇನ್ನೊಂದು 3 ತಿಂಗಳಾದ್ಮೇಲೆ ಮತ್ತೊಂದು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಬರ್ತಾರೆ. ಏನಾಗೋದಿದೆ ಅದರಲ್ಲಿ? ಬಳ್ಳಾರಿಯಲ್ಲಿ ಇನ್ನೊಂದು ಬಾಣಂತಿ ಸಭೆ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡಬೇಕಲ್ಲ. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಇದು 5ನೇ ಸಾವು ಗೊತ್ತಯ್ಯ ನನಗೆ. ಮೀಟಿಂಗ್ ಮಾಡಿದ್ದೀನಿ. ಸಸ್ಪೆಂಡ್ ಮಾಡಿದ್ರಿ. ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡು ಮಾಡಿದ್ದೀವಿ, ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಅದು ನಮ್ಮ ಔಷಧಿಯಿಂದ ಮಾಡಿದೆಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತೀನಿ. ನಾನು ಇನ್ನೂ ನೋಡಿಲ್ಲ. ಬಳ್ಳಾರಿಯಲ್ಲಿ ಇನ್ನೊಂದು ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಸರ್ಕಾರ ಈ ನಿಟ್ಟಿನಲ್ಲಿ ಇಡ್ತಾ ಇರುವಂತ ಹೆಜ್ಜೆ ಸ್ವಲ್ಪ ತಡವಾಯ್ತಾ ಅಂತ? ಅರುಣ್, ಒಂದು ಸ್ಪಷ್ಟ, ಸರಣಿಯಾಗಿ ಬಾಣಂತಿಯರ ಸಾವಾಗಿರುವಂಥದ್ದು ಮತ್ತು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಆ ವಿಚಾರ ಚರ್ಚೆಗೂ ಬಂತದ್ದು. ಯಾಕಂದ್ರೆ ಹಿಂದೆ ಸಾವಾಗಿತ್ತು ಮತ್ತೆ ನಿನ್ನೆ ಕೂಡ ಒಂದು ಸಾವಾಗಿರೋದ್ರಿಂದ ಸಹಜವಾಗಿ ಅದು ಇವತ್ತು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಹೆಚ್ಚು ಗಂಭೀರವಾದ ಚರ್ಚೆಗೆ ಕಾರಣವಾಯಿತು ಅನ್ನುವಂಥದ್ದು. ಹಿಂದೆಯೂ ಕೂಡ ಕ್ರಮದ ಮಾತುಗಳನ್ನ ಸರ್ಕಾರ ಆಡಿತ್ತು. ಆದರೆ ಇವತ್ತು ಸಚಿವ ಸಂಪುಟ ಸಭೆ ನಡೆಯುವ ಸಂದರ್ಭದಲ್ಲಿ ಸಾವಿನ ಸುದ್ದಿ ತಲುಪಿರೋದ್ರಿಂದ ಸಹಜವಾಗಿ ಅದು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಹಿಂದೇನೋ ಆಗಿತ್ತು, ಯಾಕೆ ಅವರು 22 ದಿನಗಳ ಕಾಲ ಚಿಕಿತ್ಸೆ ಪಡೆದ ನಂತರವೂ ಕೂಡ ಸಾವಾಯಿತು, ಅದರ ಹಿನ್ನೆಲೆ ಏನು, ಎಲ್ಲವೂ ಸೇರಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೀರಿ ಅನ್ನುವಂಥದ್ದು ಮತ್ತೆ ತನಿಖೆ ಅಗತ್ಯವಿದ್ದಲ್ಲಿ ತನಿಖೆ ನಡೆಸುವಂಥದ್ದು ಸೇರಿದಂತೆ ಇನ್ನೂ ಯಾರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ವಿಚಾರವೂ ಕುರಿತಂತೆ ಸಾಕಷ್ಟು ಚರ್ಚೆಗೆ ಅವಕಾಶ ಆಯಿತು ಇವತ್ತಿನ ಸಚಿವ ಸಂಪುಟ ಸಭೆಯ ಆರಂಭದಲ್ಲಿ ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು. ಹಾಗೆ ಇಬ್ಬರು ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಸಚಿವರು ಇಬ್ಬರಿಗೂ ಕೂಡ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ, ಅಗತ್ಯವಾದ ಕ್ರಮ ಏನಿದೆ, ಯಾರ ಮೇಲೆ ಕ್ರಮ ಆಗೋದಿದ್ರೆ ಅದನ್ನು ಕೂಡ ಕೈಗೊಳ್ಳಿ. ವಿಶೇಷವಾಗಿ ಇನ್ನು ಮುಂದೆ ಆ ರೀತಿ ಘಟನೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಂಡಿರೋದು. ಯಾಕಂದ್ರೆ ಸರ್ಕಾರಕ್ಕೆ ಇದು ನಿರಂತರವಾಗಿ ಕೆಟ್ಟ ಹೆಸರು ಬರುವಂತ ರೀತಿಯಲ್ಲಿ ಆಗುತ್ತೆ, ಹಾಗಾಗದೇ ಇದ್ದಾಗ ನೋಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.